ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಸಡನ್ ಆಗಿ ನಾನು ಮತ್ತು ಪೂರ್ಣಿಮಾ ಒಂದು ಟ್ರೆಕ್ ಪ್ಲ್ಯಾನ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ 5 o'clock ಹೊರಡ್ತಾ ಇದ್ದೀವಿ. ಪ್ಲೇಸ್ ಹೆಸರು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ. ಅವಳು ಯಾವುದೋ ಒಂದು ಪ್ಲ್ಯಾನ್ ಮಾಡಿ ಹೋಗುವ ಅಂತ ಕೇಳಿದ್ಲು. ಸೊ ಲೆಟ್ಸ್ ಗೋ, ವಿಲ್ ಸಿ ಹೌ ಇಟ್ ಲುಕ್ಸ್ ಅಂತ. ಆ್ಯಕ್ಚುಲಿ ಇವತ್ತು ನಾವು ಸ್ಕೂಟಿಯಲ್ಲಿ ಟ್ರೆಕ್ ಮಾಡೋಣ ಅಂತಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಅವರ್ ಸ್ಕೂಟಿ ವಿತ್ ಅಸ್. ಪೂರ್ಣಿಮಾ ಗಾಡಿ ತೆಗಿತಾ ಇದ್ದಾಳೆ. ಆ್ಯಕ್ಚುಲಿ ಅವಳು ಸ್ಕೂಟಿಂದ ಬಂದರೆ ನಮ್ಮಿಬ್ಬರಲ್ಲಿ ಅವಳೇ ಪ್ರೋ. ಅವಳಿಗೆ ಕೊಡೋಣ ಸ್ಟಾರ್ಟಿಂಗಲ್ಲಿ. ಸಿಟಿಯಲ್ಲಿ ತುಂಬ ಚೆನ್ನಾಗಿ ಓಡಿಸ್ತಾಳೆ ಅವಳು. ಆ್ಯಕ್ಚುಲಿ ನಾನೇ ಒಂಥರ ಖರಾಬ್ ಡ್ರೈವರ್ ಸಿಟಿ ಒಳಗೆ. ಲೆಟ್ಸ್ ಗೋ ಗೈಸ್, ಅರ್ಲಿ ಮಾರ್ನಿಂಗ್ ಫ್ರಮ್ ಅವರ್ ಬಿಲ್ಡಿಂಗ್. ಲೆಟ್ಸ್ ಗೋ. ಮಜಾ ಏನಂತ ಹೇಳಿದ್ರೆ, ಗಾಡಿಯಲ್ಲಿ ಫುಲ್ ಟಾಪ್ ಪೆಟ್ರೋಲ್ ಇದೆ ಅಂತೇಳಿ ಗಾಡಿ ತೆಗೆದ್ವಿ. ಬಟ್ ನೋಡಿದ್ರೆ ಗಾಡಿ ಆಲ್ಮೋಸ್ಟ್ ಎಂಟಿ ಹತ್ರನೇ ಇದೆ. ನೋಡುವ, ಬ್ಯಾಂಗ್ಳೂರ್ ಅಲ್ವಾ, ಎಷ್ಟೊತ್ತಿಗೂ ಇಲ್ಲಿ ಪೆಟ್ರೋಲ್ ಸಿಗುತ್ತೆ. ಎಲ್ಲರೂ ಹಾಕ್ಸ್ಕೊಂಡು ಹೋದ್ರೆ ಆಯಿತು. ನಮ್ಮ ಮನೆ ಹತ್ರ ಪೆಟ್ರೋಲ್ ಬಂಕ್ಗೆ ಓಪನ್ ಇತ್ತು. ಸೊ ಪೆಟ್ರೋಲ್ ಹಾಕಿ ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ಜರ್ನಿ ಟುವರ್ಡ್ಸ್ ಬೆಟ್ಟ. ನಾನು ಕೇಳೋಕ್ಕೆ ಮರ್ತೋಯ್ತು, ಯಾವ ಬೆಟ್ಟಕ್ಕೆ ಹೋಗ್ತಿರೋದು? ರಿವೀಲ್ ಮಾಡಲ್ವಾ? ಏನನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಿದ್ದೆ ಹೇಗೆ? ನಾವೀಗ ಹಾರ್ಟ್ ಆಫ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ವಿಚ್ ಇಸ್ ನಿಯರ್ ಕಂಠೀರವ ಸ್ಟೇಡಿಯಮಲ್ಲ ದಾಟ್ಬಿಟ್ಟು ಟುವರ್ಡ್ಸ್ KR ಮಾರ್ಕೆಟ್. ನಮಗೆ ಆ್ಯಕ್ಚುಲಿ KR ಮಾರ್ಕೆಟ್ ಕಡೆ ಹೋಗಿ ಅಲ್ಲಿಂದ ಮೈಸೂರು ರೋಡ್ ಬ್ರಿಡ್ಜ್ ತಗೊಳ್ಬೇಕು. ಅದು ಸ್ವಲ್ಪ ಶಾರ್ಟ್ಕಟ್ ಆಗುತ್ತೆ. ಮತ್ತು ಜನರು ಇರ್ತಾರಪ್ಪ, ಓಡಾಡ್ತಿರ್ತಾರೆ, ಹೋಗ್ಬೇಕಲ್ಲ ಎಲ್ಲರಿಗೂ ಬೆಳಗ್ಗೆ ಎತ್ಕೊಂಡು. ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಒಂದೊಂದ್ಸಲಿ ಅನ್ಸುತ್ತೆ ಎಲ್ಲಪ್ಪ ಹೋಗ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮನ್ನು ಹಂಗೆ ಹೇಳ್ತಿರ್ಬೋದಲ್ಲ. ಓಕೆನಾ, ಇಲ್ಲೊಂದು ಫೇಮಸ್ ದೇವಸ್ಥಾನ ತೋರಿಸ್ಬೇಕು. ಐ ಮೀನ್ ತುಂಬ ಬೆಂಗಳೂರಿನವ್ರಿಗೆಲ್ಲ ಗೊತ್ತಿರುತ್ತೆ, ಬಟ್ ತುಂಬ ಪವರ್ಫುಲ್ ದೇವಸ್ಥಾನ. ನನ್ನ ಫೇವ್ರೆಟ್ ದೇವಸ್ಥಾನ ಇದು ಗಾಳಿ ಆಂಜನೇಯನ ದೇವಸ್ಥಾನ. ಇಲ್ಲಿ ನೋಡ್ಬೋದು ನೀವು, ಇದುವೇ ಗಾಳಿ ಆಂಜನೇಯನ ದೇವಸ್ಥಾನ. ಇಲ್ಲಿ ಔಟ್ಸೈಡಲ್ಲೇ ಒಂದು ದೊಡ್ಡ ಹನುಮಂತಂದು ವಿಗ್ರಹ ಇದೆ. ತುಂಬ ಜನ ಬರ್ತಾರೆ, ತುಂಬ ಪವರ್ಫುಲ್ ಇದು. ದೇವರೇ, ಇವತ್ತಿನ ಜರ್ನಿನ ಚೆನ್ನಾಗಿ ಮಾಡಪ್ಪ. ನಾವೀಗ ಹೈವೇಯಿಂದ ಒಂದು ಹಳ್ಳಿ ರೋಡಿಗೆ ಬಂದಿದ್ದೇವೆ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಅಷ್ಟೇ. ನಾವು ಹೋಗ್ತಾ ಇರೋದು ಗವಿಸಿದ್ದೇಶ್ವರ ಬೆಟ್ಟ. ಏನು ಹೇಳು? ಓಕೆ, ಸಾರಿ, ಇಟ್ಸ್ ನಾಟ್ ಗವಿಸಿದ್ದೇಶ್ವರ, ಇಟ್ ಇಸ್ ಜಲಸಿದ್ದೇಶ್ವರ ಬೆಟ್ಟ. ಫುಲ್ ಮಾವಿನ ತೋಪಿದೆ ಸುತ್ತಲೂ. ಆಯ್ತಲ್ಲ, ಮಾವಿನ ಸೀಸನ್ ಈ ವರ್ಷ ಮುಗೀತು. ಆದರೆ ನೆಕ್ಸ್ಟ್ ಟೈಮ್ ಮಾವಿನ ಟೈಮ್ ಸೀಸನಲ್ಲಿ ಬಂದರೆ ಫುಲ್ ಮಾವಿನ ಹಣ್ಣು ತೊಗೊಂಡು ಹೋಗ್ಬೋದು. ಕಿತ್ಕೊಳ್ಳೋ ಥರ ಇದೆ ಎಲ್ಲ. 2 ವೀಲರ್ ಕೇಳಿ ಮಾಡ್ದಂಗಿದೆ. 2 ವೀಲರ್ ತಗೊಂಡು ಒಂದು ಔಟಿಂಗ್ ಬರಬೇಕು ಅಂತೆಲ್ಲ ಹೇಳೋರಿಗೆ ದಿಸ್ ದ ಬೆಸ್ಟ್ ರೋಡ್. ಇದುವೇ ಆ್ಯಕ್ಚುಲಿ ನಾವು ಹೋಗ್ತಿರೋ ಬೆಟ್ಟ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಒಂಥರ, ಓ ಮೈ ಗಾಡ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ನಂಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬಟ್ ಇದು ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಈ ಸ್ಟೋನ್ ವ್ಯೂ ಒಳ್ಳೆ ಮುಖಕ್ಕೆ ಹೊಡೆದಂಗಿದೆ ಅದ ಕಲ್ಲುಗಳು. ಓ ಮೈ ಗಾಡ್, ಓ ಮೈ ಗಾಡ್, ತುಂಬ ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ ಮಾತ್ರ. ಇದ್ರದ್ದು ಡೀಟೇಲ್ಸ್ ನಾನು ಲಿಂಕಲ್ಲಿ ಹಾಕ್ತೀನಿ. ಇದೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ನೋಡುವ ಅಲ್ಲಿ ನಿಲ್ಸು, ಆ ಕಡೆ ಅಲ್ಲಿ ಕ್ಲೀನಾಗಿದೆ. ಸೊ ದಿಸ್ ಇಸ್ ದ ಬೆಟ್ಟ. ಯಪ್ಪ ದೇವರೇ, ತಲೆ ಫುಲ್ ಎತ್ತಬೇಕು 90 ಡಿಗ್ರಿಗೆ. ಬೆಟ್ಟದ ತಲೆ ನೋಡಬೇಕು ಅಂತ ಆದರೆ ವಾವ್, ನೈಸ್. ಹೌ ವಾಸ್ ದ ರೈಡ್ ಪೂರ್ಣಿಮಾ? ಸ್ವಲ್ಪ ಹೆಲ್ಮೆಟ್ ತೆಗೆದು ತಮ್ಮ ಮುಖವನ್ನು ತೋರಿಸಿ ನಮ್ಮ ಪ್ರೇಕ್ಷಕರಿಗೆ. ಹಾ, ಹೌ ವಾಸ್ ದ ರೈಡ್? How is stone?
ಸಖತ್ತಾಗಿಲ್ಲ? ತಲೆ ಫುಲ್ ಎತ್ತಬೇಕು. ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಜಾಗ ಇದೆ. 4 ವೀಲರ್ಗಿಂತಲೂ 2 ವೀಲರ್ ಎಲ್ಲ ಬಂದರೆ ತುಂಬ ಚೆನ್ನಾಗಿ ಪಾರ್ಕ್ ಮಾಡ್ಬೋದು. 4 ವೀಲರ್ 2 ಬಂದರೆ ಮತ್ತೆ ತಿರ್ಗ್ಸೋಕ್ಕಾಗಲ್ಲ, ಹಾಗಿದೆ ಜಾಗ ಇದು. ಸೊ ಬೆಟರ್, ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ 2 ವೀಲರಲ್ಲೇ ಬನ್ನಿ. ಫೈನಲಿ ನಮ್ಮ ಟ್ರೆಕ್ ಸ್ಟಾರ್ಟ್ ಆಯಿತು. ದಿಸ್ ಇಸ್ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಓಪನ್ ಇದೆ, ನೋಡುವ. ಒಳಗಡೆ ಒಂದು ಶಿವಲಿಂಗ ಇದೆ, ಆದರೆ ಈಗ ಟೆಂಪಲ್ ಒಳಗಡೆ ಹೋಗ್ತಾ ಇಲ್ಲ. ಪಕ್ಕದಲ್ಲೊಂದು ದಾರಿ ಇದೆ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ. ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಇದು ಇನಿಷಿಯಲಿ ಸ್ವಲ್ಪ ಸ್ಟೀಪ್ ಇದೆ. ಫುಲ್ ಕಲ್ಲು ಹಾಕ್ಕೊಂಡು ಪ್ರಾಪರ್ ರೂಟ್ ಅಂತ ಏನು ಮಾಡಿಲ್ಲ ಇದಕ್ಕೆ. ನೋಡುವ ಹೆಂಗಿದೆ ಅಂತ ಮೇಲ್ಗಡೆ. ಆ ಕಡೆ ಸನ್ರೈಸ್. ಆ್ಯಕ್ಚುಲಿ ಇದು ನಾವು ವೆಸ್ಟ್ ಸೈಡಿಂದ ಹತ್ತಾ ಇದ್ದೀವಿ. ಬೆಟ್ಟ ಹತ್ತಿ ಆ ಕಡೆ ಮುಖ ಮಾಡಿದ್ರೆ ಸನ್ರೈಸ್. ಆ್ಯಕ್ಚುಲಿ ಸನ್ರೈಸ್ ಆಗ್ತಿತ್ತು ಆ್ಯಕ್ಚುಲಿ ಸ್ಕೂಟಿಯಲ್ಲಿ ಬರುವಾಗಲೇ. 6:45 ಆಯಿತು. ಚೆನ್ನಾಗಿದೆ ಮಾತ್ರ ಟ್ರೆಕ್ ರೂಟ್. ಇದಲ್ವಾ ದಾರಿ ಇಲ್ವಾ ನೋಡು. ದಾರಿ ಇಲ್ವಾ? ದೇವಸ್ಥಾನದ ಒಳಗಿಂದಲೇ ಹೋಗ್ಬೇಕಿತ್ತ? ನೋಡುವ, ದಾರಿ ಕರೆಕ್ಟಾಗಿದೆ. ಸ್ವಲ್ಪ ಇಲ್ಲಿ ಈ ಥರ ಮುಚ್ಕೊಂಡಿದೆ ಅಷ್ಟೇ. ದಾರಿ ಹುಡ್ಕೊಂಡು ಹೋದಂಗಿದೆ. ವಾವ್, ನೈಸ್. ಮುಂದೆ ಹೋಗು. ವಾವ್, ವ್ಯೂ ಸಕ್ಕತ್ತಾಗಿ ಕಾಣಿಸ್ತದೆ ಇಲ್ಲಿಂದ. ಓ ಮೈ ಗಾಡ್, ಈ ಕಲ್ಲು ಒಂಥರ ಒಂಥರ ಚೆನ್ನಾಗಿದೆ ಕಲ್ಲುಗಳು. ದಾರಿನೂ ಸಕ್ಕತ್ತಾಗಿದೆ. ವಾವ್, ಒಂದು ಡೆಸಿಗ್ನೇಟೆಡ್ ರೂಟ್ ಅಂತಿಲ್ಲ ಇದಕ್ಕೆ. ಇಲ್ಲಿಗೆ ಜನ ಜಾಸ್ತಿ ಬರಲ್ಲ ನನ್ನ ಪ್ರಕಾರ, ಯಾಕೆಂದರೆ ಬೆಟ್ಟ ಸಖತ್ ಕ್ಲೀನ್ ಇದೆ. ಒಂದು ಪ್ಲಾಸ್ಟಿಕ್ ಬಾಟಲ್ ಇಲ್ಲ, ಒಂದು ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಇಲ್ಲ ಅಂದರೆ ಇಲ್ಲಿಗೆ ಜನ ಜಾಸ್ತಿ ಬರಲ್ಲ. ಪ್ಲೀಸ್ ಎಲ್ರಿಗೂ, ಯಾರೆಲ್ಲ ಈ ವಿಡಿಯೋ ನೋಡಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ, ಈ ಜಾಗನ ಇಷ್ಟೇ ಕ್ಲೀನಾಗಿಡಿ, ಯಾರೂ ಗಲೀಜು ಮಾಡಬೇಡಿ. ಇದು ರಿಕ್ವೆಸ್ಟ್. ಯಾಕೆಂದರೆ ನಿಮ್ಮ ಥರನೇ ಇನ್ನೂ ಒಂದು 10-20 ವರ್ಷ ಕಳೆದಾಗ ಮಕ್ಕಳು ಬಂದಾಗ ಗಲೀಜು ಅನಿಸ್ಬಾರ್ದು ಅವರಿಗೆ. ಇಷ್ಟೇ ಕ್ಲೀನಾಗಿರಬೇಕು. ಇದು ಬೆಟ್ಟ ನೋಡಿ, ಇಲ್ಲಾಂದರೆ ನಾರ್ಮಲಿ ಈ ಥರ ಎಲ್ಲ ಸೈಡ್ ಜಾಗದಲ್ಲಿ ಫುಲ್ ಗಲೀಜು ಬಿಸಾಡ್ಕೊಂಡಿರ್ತಾರೆ. ಬಟ್ ಫುಲ್ ಕ್ಲೀನ್ ಇದೆ. ಇಲ್ಲಿ ಯಾರೂ ಬರಲ್ಲ ಹಾಗೆ. ದಟ್ ಮೈಟ್ ಬಿ ದ ರೀಸನ್. ತುಂಬ ಕ್ಲೀನ್ ಇದೆ. ವಾವ್, ಸಖತ್ತಾಗಿದೆ ಮಾತ್ರ ಬೆಟ್ಟ. ಹೌ ಇಸ್ ಇಟ್? ನೈಸ್ ಪ್ಲೇಸ್. ಇದನ್ನು ನಿನ್ನೆ ಈವ್ನಿಂಗ್ ಪೂರ್ಣಿಮಾ ಹುಡುಕಿ ಅವಳು ಹೇಳಿದ್ಲು ಲೆಟ್ಸ್ ಗೋ ಅಂತ. ಜಾಸ್ತಿ ಏನು ಯೋಚನೆ ಮಾಡಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ವಿ, ಸೀದಾ ಬಂದ್ವಿ ಅಷ್ಟೇ. ಓ, ಇದು
ಬಂಡೆ ತುಂಬ ಸ್ಟೀಪ್ ಇದೆ. ಈ ಗಿಡ ಇಟ್ಕೊಂಡೇ ಹತ್ಬೇಕು. ವಾವ್, ಹೆಂಗಿದೆ ಕಲ್ಲು ಅಲ್ಲ. ಇದು ಜಸ್ಟ್ ಒಂದು ಹಾಫ್ ವೇ ವ್ಯೂ. ಇದು ನೋಡಿ ಯಾವ ಥರ ಇದೆ ಅಂತ. ಇಲ್ಲಿಂದ ಫುಲ್ ಮಾವಿನ ತೋಪು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಡಾಟ್ ಡಾಟ್ ಇದ್ದಾಗ ಹಸಿರು ಇದೆ ನೋಡಿ, ಅದೆಲ್ಲ ಮಾವಿನ ಗಿಡಗಳು. ಅದಾದಮೇಲೆಯಿಂದ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಬಿಲ್ಡಿಂಗ್, ಅದು ಎಕ್ಸ್ಪ್ರೆಸ್ ವೇ. ಅದೇ ಥರ ಅಲ್ಲಿ ಇನ್ನೊಂದು ಬೆಟ್ಟ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ನಮ್ಮ ಫುಲ್ ಜಲಸಿದ್ದೇಶ್ವರ ಬೆಟ್ಟ. ಫುಲ್ ಕೇವ್ ಇದೆ ಆ್ಯಕ್ಚುಲಿ. ಎಲ್ಲಾದರೂ ಆ ಗ್ಯಾಪಿಗೆ ಎಲ್ಲಾರು ಆ್ಯಕ್ಸಸ್ ಇರ್ತಿದ್ರೆ ಅಲ್ಲೇ ಹೋಗ್ಬಿಟ್ಟು ಒಂದು ಟೆಂಟಾಗಿ ಮಲಗಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಬಟ್ ಇದು ಪೂರ್ಣಿಮಾ, ಇಲ್ಲಿ ಅಲ್ಲಿ ಜನ ಜಾಸ್ತಿ ಬರಲ್ಲ ಅನಿಸುತ್ತೆ ನೋಡು. ಒಂದು ಸಣ್ಣಕ್ಕೂ ಒಂದು ವಾಟರ್ ಬಾಟ್ಲ್ ಕಾಣಿಸ್ತಾ ಇಲ್ಲ. ನಾರ್ಮಲಿ ನಾವು ದಾರಿ ತಪ್ಪಿದ್ರೆ ಕೆಲವು ಬೆಟ್ಟದಲ್ಲೆಲ್ಲ ಈ ಜನ ಬಿಸಾಡಿರೋ ವಾಟರ್ ಬಾಟಲು, ಈ ಮದ್ದು ಪ್ಯಾಕೆಟು ಅಥವಾ ಪಾರ್ಲೇಜಿ ಪ್ಯಾಕೆಟೆಲ್ಲ ನೋಡಿಕೊಂಡು ಇದೇ ಇರ್ಬೇಕು ದಾರಿ ಅಂತ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಏನೂ ಇಲ್ಲ, ಸಖತ್ ಕ್ಲೀನ್ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಹಾಳು ಮಾಡಬೇಡಿ, ಬನ್ನಿ, ಎಂಜಾಯ್ ಮಾಡಿ, ವಾಪಸ್ ಹೋಗಿ ಫೋಟೋಸ್ ತಗೊಂಡೋಗಿ, ವೀಡಿಯೋಸ್ ತಗೊಂಡೋಗಿ ನಿಮ್ಮ ಮೆಮೊರೀಸ್ಗೆ. ಈ ಬೆಟ್ಟಕ್ಕೆ ಯಾವ ಮೆಮೊರಿನೂ ಕೊಟ್ಟೋಗಬೇಡಿ, ಪ್ಲಾಸ್ಟಿಕ್ ಬಾಟಲ್ ಆಗಿ ಏನೇ ಆಗಿರಲಿ. ಇದು ಕೇಳೋರ್ಗೆ ಅನಿಸ್ಬೋದು ಏನಪ್ಪ ಇದು ಮತ್ತೆ ಹೇಳ್ತಾನೆ ಅಂತ. ನಾನು ಕೆಲವು ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗಲೀಜು ಮಾಡಿಟ್ಟಿರ್ತಾರೆ ಅಂದರೆ ಯಪ್ಪ ದೇವ್ರೆ ಅನಿಸುತ್ತೆ. ನೋಡೋಣ, ಇದು ಆ್ಯಕ್ಚುಲಿ ದಾರಿ ಹುಡುಕಿಕೊಂಡೇ ಹೋಗಬೇಕು. ಹುಡುಕಿ ಹೋಗುವ. ಹಾಂ, ಏನು ಪೂರ್ಣಿಮಾ? ಅಲ್ಲಲ್ಲ, ಈಚೆ ಇರಬೇಕು ನೋಡು, ಈ ಕಡೆಯಿಂದ ಈಚೆಯಿಂದ ಇಲ್ಲೊಂದು ದಾರಿ ಕಾಣಿಸ್ತದೆ ನೋಡಿ, ಅಲ್ಲಿ ಹೋಗು, ನಿಂಗೆ ದಾರಿ ಕಾಣುತ್ತೆ. ತುಂಬ ದಿನ ಆಗಿತ್ತಪ್ಪ ಈ ಥರ ದಾರಿ ಹುಡುಕಿಕೊಂಡು ಟ್ರೆಕ್ ಮಾಡಿ, ಆಫ್ಟರ್ ಲಾಂಗ್ ಟೈಮ್. ಲೆಫ್ಟ್ ಬೆಟ್ಟದ್ದು. ಯಮ್ಮ ದೇವ್ರೆ, ಹತ್ತು ಹಂಗೆ ಮೇಲೆ ಹೋಗು. ವಾವ್, ಸಖತ್ ವ್ಯೂ ಇದೆ. ಆ್ಯಕ್ಚುಲಿ ಆ ಕೇವ್ ಆ ಗ್ಯಾಪ್ ಇದೆ ನೋಡಿ ಕಲ್ಲು ಮಧ್ಯೆ, ಅಲ್ಲಿಗೆ ಆಕ್ಸೆಸ್ ಇರಬೇಕಿತ್ತು. ಆಗ ಆ್ಯಕ್ಚುಲಿ ಪುಣೆ ಕಡೆ ಒಂದು ಟ್ರೆಕ್ ಸ್ಪಾಟ್ ಇದೆ, ಡಾಗ್ ಬೇರಿ ಅಂತ. ಅದು ಹೀಗೆ ಇದೆ ಆ್ಯಕ್ಚುಲಿ. ಆಲ್ಮೋಸ್ಟ್ 90 ಡಿಗ್ರಿ 85 ಡಿಗ್ರಿ ಇಂಕ್ಲೈನಲ್ಲಿ ನಾವು ಹೋಗಬೇಕು. ಆದರೆ ನಮಗಂತ ಆ ಗುಹೆಗಳಿಗೆ ಆ್ಯಕ್ಸೆಸ್ ಇರುತ್ತೆ. ಅದು ಸಖತ್ ಸ್ಪಾಟ್ ಅದು. ಹಾಗೆ ನೋಡೋಣ, ನಮ್ಮ ಈ ಟ್ರೆಕ್ ಜರ್ನಿ ಕಂಟಿನ್ಯೂ ಮಾಡೋಣ. ದಿಸ್ ಈಸ್ ನಾಟ್ ಟಫ್ ಟ್ರೆಕ್ ಅಂತ ಹೇಳಲ್ಲ, ಬಟ್ ಈಸಿ ಇಲ್ಲ. ಫಸ್ಟ್ ಟೈಮ್ ಬಂದವರು, ಟ್ರೆಕ್ಕೇ ಮಾಡಿದವರು ಫಸ್ಟ್ ಟೈಮ್ ಎಲ್ಲ ಈ ಬೆಟ್ಟಕ್ಕೆ ಬಂದರೆ ಒಮ್ಮೆ ಅಂದ್ಕೊಳ್ತಾರೆ ಎಲ್ಲಪ್ಪ ಕರ್ಕೊಂಡು ಬಂದರು ಕಾಡಿಗೆ, ದಾರಿನೂ ಇಲ್ಲ ಏನೂ ಇಲ್ಲ ಅಂತ. ಯಾಕೆಂದರೆ ಇಲ್ಲಿ ಒಂದು ಡೆಸಿಗ್ನೇಟೆಡ್ ದಾರಿ ಅಂತ ಇಲ್ಲವೇ ಇಲ್ಲ. ದಾರಿ ಮಾಡ್ಕೊಂಡೇ ಹೋಗಬೇಕು ಅಥವಾ ದಾರಿ ಹುಡ್ಕೊಂಡು ಹೋಗಬೇಕು. ಎಸ್, ಹಲೋ ಗೈಸ್, ಹಂಗೆ ವೆಲ್ಕಮ್ ಟು ಪಚ್ಚು ಪೂರ್ಣಿ ವಿಲಾಗ್. ಇಟ್ಸ್ ಬಿನ್ ಲಾಂಗ್ ಟೈಮ್ ನಾವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಗಾಡಿ ತೆಗಿಬೇಕಾದ್ರೆ ಮುಂಚೆ ನೆನಪಾಯಿತು ಯಾಕೆ ಈ ಟ್ರೆಕ್ಕಿಂದು ವಿಲಾಗ್ ಮಾಡಬಾರ್ದು ಅಂತ. ಸೊ ಸುಮ್ಮನೆ ಫೋನ್ ತಗೊಂಡೆ, ಫೋನಲ್ಲೇ ವಿಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಕಮೆಂಟಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ, ಹೌ ವಾಸ್ ದಿಸ್ ವಿಲಾಗ್, ಆರ್ ಯು ಗೈಸ್ ಎಂಜಾಯಿಂಗ್?
ಏನಾದರೂ ಇಂಪ್ರೂವ್ಮೆಂಟ್ ಬೇಕಾ ಅಂತೇಳಿ. ನೀವು ನೋಡ್ಬೋದು, ನಾವಿಬ್ಬರು ಬಿಟ್ಟು ಯಾರೂ ಇಲ್ಲ ಇಲ್ಲಿ. ವಿ ಜಸ್ಟ್ ಅವಳಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ ಅಷ್ಟೇ. ಮತ್ತು ಈ ಬೆಟ್ಟ ಇದೆ, ಸಾಕಾಗಿದೆ ಮಾತ್ರ. ಹೌ ವಾಸ್ ಇಟ್? ಅಲ್ಟಿಮೇಟ್. ತುಂಬ ದಿನ ಆಗಿತ್ತಲ್ಲ ಈ ಥರ ಟ್ರೆಕ್ ಮಾಡಿ. ನೈಸ್. ಓಹ್, ಇಲ್ಲಿಂದ ದಾರಿ ಇದೆ ನೋಡು. ಇಲ್ಲಿ ಹೊರಗೆ ಬರಲಿಕ್ಕೆ ಕಷ್ಟ, ಇಲ್ಲಿಂದ ಚೆನ್ನಾಗಿ ದಾರಿ ಇದೆ. ಇದು ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಆಫ್, ನೋಡಿ ಇಲ್ಲೇ ಹೋಗ್ಬೋದು ಮೇಲೆ, ಆ ಬೆಟ್ಟ ಕಲ್ಲಿದ ಮೇಲೆ ಅಲ್ಲಿಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಆಲ್ಮೋಸ್ಟ್ ಒಂದು 50 to 100 ಪೀಪಲ್ ಆರಾಮ್ಸೆ ಟೆಂಟ್ ಹಾಕಿ ಮಲಗ್ಬೋದು, ಅಷ್ಟು ಜಾಗ ಇದೆ. ವಾವ್, ಇದು ಆ ಬೆಟ್ಟದ ಅದರ್ ಸೈಡ್. ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಇದ್ರ ಮೇಲೆ, ಆ ಬೆಟ್ಟದ ಮೇಲೆ ಹೋಗಬೇಕು. ಆದರೆ ವಾವ್, ನೈಸ್. ಎಷ್ಟು ಶಾಂತಿ ಅಲ್ಲ. ಹಾಂ, ಕೈ 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 ಏನೂ ಇಲ್ಲ. ಅದು ಹಕ್ಕಿ, ಜೀರುಂಡೆ ಅದರದ್ದೆಲ್ಲ ಸೌಂಡ್ ಕೇಳಿಸ್ತಿದೆ. ಅದು ವಿಡಿಯೋದಲ್ಲಿ ಬರೋದು ಡೌಟೇ, ಅಷ್ಟು ನಾಯ್ಸ್. ನಾರ್ಮಲಿ ಫೋನೆಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಆಬ್ವಿಯಸ್ಲಿ ಅದೆಲ್ಲ ಯಾವುದು ಕ್ಯಾಪ್ಚರ್ ಮಾಡೋ ಡೌಟೇ. ಬಟ್ ಸಕ್ಕತ್ತಾಗಿದೆ ಮಾತ್ರ ಇದು. ವಾವ್, ನೋಡಿ ಇಲ್ಲಿ ನೋಡಿ, ಇದೊಂಥರ ಕ್ಯಾಂಪಿಂಗ್ ಅಡ್ಡನೇ ಇದು. ಬಟ್ ಇಲ್ಲೆಲ್ಲ ಕ್ಯಾಂಪ್ ಮಾಡೋದು ಡೌಟೇ. ಕ್ಯಾಂಪ್ ಮಾಡಿದ್ರೆ ನಾವು ಬಿಡ್ತೀವ, ಗಲೀಜು ಮಾಡಿಟ್ಟಿರ್ತೀವಿ. ಸೊ ಕ್ಯಾಂಪ್ ಮಾಡಲೇಬಾರ್ದು. ಹಾಂ, ಹೋಗಿ ಬರುವ. ಆ ಕಡೆ ಹೋಗಿ ನೋಡುವ ಏನಿದೆ, ಆ ಕಡೆ ವ್ಯೂ ನೋಡಿ ಬರುವ. ವಾವ್ ಮ್ಯಾನ್, ಎಷ್ಟು ಚೆನ್ನಾಗಿದೆ, ಸಾಕಾಗಿದೆ ಮಾತ್ರ ಇದು ಬೆಟ್ಟ. ನಿಂಗೊಮ್ಮೆ ಹೆದರಿಕೆ ಆಯ್ತಾ ವೈಲ್ಡ್ ಅನಿಮಲ್ಸ್ ಇರ್ಬೋದು ಅಂತ? ಹಾಂ, ವೈಲ್ಡ್ ಅನಿಮಲ್ಸ್ ಇರ್ಬೋದು ಅಂತ ಹೆದರಿಕೆ ಆಯ್ತಾ? ಹಾಂ, ಹಂಗೆ ಇದೆ ಇದು ಪ್ಲೇಸ್. ಆಗೊಂದು ಸನ್ರೈಸ್ ಆಯ್ತು ಬಾ, ಮತ್ತೆ ನೋಡಂತೆ ಮೋಡ ಮುಚ್ಕೊಂಡದ್ದು, ಸಣ್ಣು ಇಲ್ಲ. ಎಲ್ಲಿದ್ಯೋ ಸೂರ್ಯ? ಏಯ್ ಸೂರ್ಯ. ಅಯ್ಯೋ, ಯಾರೆಲ್ಲ ಟ್ರೆಕ್ಕಿಂಗ್ ಮಿಸ್ ಮಾಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ವಿಡಿಯೋ ನೋಡಿ. ಐ ಥಿಂಕ್ ಈ ಸತಿ ನಾವು ಕಂಪ್ಲೀಟ್ ಕವರೇಜ್ ಕೊಟ್ಟಿದ್ದೀವಿ. ಹೆಂಗೆ ಬಂದ್ವಿ, ಎಷ್ಟು ಕಷ್ಟಪಟ್ಟಿದ್ವಿ, ಎಷ್ಟು ಇಷ್ಟಪಟ್ಟಿದ್ವಿ, ಹೆಂಗೆಲ್ಲ ಹತ್ತಿದ್ವಿ. ಸೊ ಇದು ಬ್ಯಾಂಗ್ಳೂರು ಕಡೆ ಹೆಚ್ಚಾಗಿ ಟ್ರೆಕ್ಸ್ ಎಲ್ಲ ಇಷ್ಟೇ. ಇಸ್ ನಾಟ್ ಹೆವಿ 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 ಒಂದು ಹವರ್ಲಿ ನಡಿಬೇಕು ಅಂತ ಏನೂ ಇಲ್ಲ. ಜಸ್ಟ್ ಒಂದು ಸ್ಟೆಪ್ ಹತ್ತಿದ್ರೆ ಯು ವಿಲ್ ಗೆಟ್ ಹೆವೆನ್. ಅದಕ್ಕೆ ಬ್ಯಾಂಗ್ಳೂರ್ ಈಸ್ ಆಲ್ವೇಸ್ ಬ್ಯಾಂಗ್ಳೂರ್. ನೈಸ್ 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 ನೈಸ್. ಇದು ಫುಲ್ ಮಾವಿನ ತೋಪು ಕೆಳಗಡೆ. ಇಲ್ಲಿ ನೋಡಿ, ಏರಿಯಲ್ ವ್ಯೂವಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಕಂಪ್ಲೀಟ್ ರಾಮನಗರ ಮಾವಿನ ಹಣ್ಣೆಲ್ಲ ಇಲ್ಲಿಂದಲೇ ಬರೋದು, ಡೌಟೇ ಬೇಡ. ಆಲ್ಮೋಸ್ಟ್ ಒಂದು 1000 ಎಕರೆ ಬರೇ ಬಾವು ಬೆಳೆದಿದ್ದಾರೆ. ಇನ್ನು ಆ ಬೆಟ್ಟಕ್ಕೆ ಹೋಗೋದು ಬಾಕಿ ಇದೆ. ಸೂರ್ಯ ಬರ್ತಾ ಇದ್ದಾನೆ, ಸನ್ರೈಸ್ ಆಗುತ್ತೆ. ಸನ್ರೈಸ್ ಅಂತ ಹೇಳೋಕ್ಕಾಗಲ್ಲ, ಕ್ಲೌಡ್ ಓಪನಿಂಗ್ ಆಗುತ್ತೆ. ವಾವ್, ನೈಸ್, ಚೆನ್ನಾಗಿದೆ ಇದು. ನಾವು ಕಲ್ ಮೇಲೆ ಹೋಗ್ತಾ ಇದ್ದೀವಿ, ನೋಡುವ ಅಲ್ಲಿಂದ ವ್ಯೂಸ್ ಹೆಂಗಿರುತ್ತೆ ಅಂತೇಳಿ. ಆದರೆ ಅದು ಎಂಟ್ರಿ ಪಾಯಿಂಟ್ ಮಾತ್ರ ಸ್ವಲ್ಪ ಟ್ರಿಕ್ಕಿ ಇದೆ. ಪಕ್ಕದಲ್ಲಿ ದಾರಿಯಿಂದ ಮೇಲೆ ಹೋಗ್ಬೋದು ಅಂತ ಅಷ್ಟು ಬೇಗ ಯಾರಿಗೂ ಐಡಿಯಾ ಬರಲ್ಲ. ಮ್ಯಾಕ್ಸಿಮಮ್ ಅಂದರೆ ಟೆಂಪಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದೊಂದು ವಿಷಯ ಇದೆ, ಅದು ಒಂದು ಒಳ್ಳೆಯದೇ. ಇಟ್ಸ್ ಎನ್ ಪಾಸಿಟಿವ್ ಸೈನ್. ಯಾಕೆಂದರೆ ದೇವಸ್ಥಾನ ಬಂದವರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮನೆಗೆ ಹೋಗಲಿ, ಸುಮ್ಮನೆ ಯಾಕೆ ಬೆಟ್ಟಕ್ಕೆ ಬರಬೇಕಲ್ಲ. ಬೆಟ್ಟಕ್ಕೆ ಬರಬೇಕು ಅಂತ ಇದ್ದವರು ಹುಡ್ಕೊಂಡು ಬರ್ತಾರೆ. ಪೂರ್ಣಿಮಂಗೆ ಕರಡಿ ಇರ್ಬೋದು ಅಂತ ಅನ್ನಿಸ್ತಿದೆ ಅಂತೆ, ಏನಂತೀರಾ?
ಗಾಡಿ ಇರ್ಬೋದಾ? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಫೈನಲಿ ಸೂರ್ಯ ಇಸ್ ಹಿಯರ್, ಬ್ರೈಟ್ ಆ್ಯಂಡ್ ಕ್ಲಿಯರ್. ಇದೆಯಾ ನೋಡಿ, ನಾವು ಕೆಳಗಿಂದ ನೋಡ್ತಿದ್ದ ಆ ದೊಡ್ಡ ಸ್ಟೋನ್ ಹಿಂಗೆ ಕಾಣಿಸುತ್ತೆ. ನಡುವಲ್ಲಿ ಆ ಕೇವ್ ಒಳ್ಳೆ ಕಲ್ಲಲ್ಲಿ ಕೆದ್ದಂಗಿದೆ ಅದು. ಚೆನ್ನಾಗಿದೆಯಲ್ಲ ರೂಟ್, ನೈಸ್. ವಾವ್, ಇನ್ನು ವಿಡಿಯೋ ಸಖತ್ತಾಗಿ ಬರ್ತಾಯಿದೆ ಇದರಲ್ಲಿ. ಸೂರ್ಯಂಗೆ ಆಪೋಸಿಟಾಗಿ ನಡ್ಕೊಂಡು ಹೋಗ್ತಿದ್ಯಾ ಅದಕ್ಕೆ. ವಾವ್, ಇದು ಮಾತ್ರ ಅಲ್ಟಿಮೇಟ್ ರೂಟ್. ಇದು ಒಂದು ಆಲ್ಮೋಸ್ಟ್ 70 ಡಿಗ್ರಿ ಇದೆ. ಆಲ್ಮೋಸ್ಟ್ ಗಾಡಿ ಫಸ್ಟ್ ಗೇರಲ್ಲೇ ಹಾಕಿ ಹತ್ತಿಸ್ಬೇಕು. ಫೈನಲಿ ನಾವು ಪೀಕ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಡು ಒಂದು ಕೋಲ್ ಇಟ್ಟಿದ್ದಾರೆ, ಸ್ತಂಭ ಅಂತ ಮಾಡಿದ್ದಾರೆ. ಓ, ಇಲ್ಲಿದೆ ನೋಡಿ, ಅಲ್ಯೂಮಿನಿಯಮಲ್ಲಿ ಸಿಮೆಂಟ್ ಹಾಕಿ ಕಟ್ಟಿರೋ ಸ್ತಂಭ ಇದೆ. ನೈಸ್. ವಾವ್, ಸಕ್ಕತ್ತಾಗಿದೆ ಮಾತ್ರ ಇದು. ಇಲ್ಲಿಂದ ಫುಲ್ ಬ್ಯಾಂಗ್ಳೂರು ಮೈಸೂರು ಹೈವೇ ಕಾಣುತ್ತೆ. ಹಾಗೆ ಫುಲ್ ಸುತ್ತಲೂ ತೋಟ ಕಾಣುತ್ತೆ. ನೈಸ್. ಸೊ ದಿಸ್ ಈಸ್ ಅವರ್ ಸ್ಯಾಟರ್ಡೇಸ್ ಟ್ರೆಕ್, ಜಲಸಿದ್ದೇಶ್ವರ ಬೆಟ್ಟ. ಸೊ 4 ಗಂಟೆಗೆ ಎದ್ದದಕ್ಕೂ ಸಾರ್ಥಕ ಆಯ್ತು ಈ ಪ್ಲೇಸ್ ನೋಡಿದಾಗ. 4 ಗಂಟೆಗೆ ಎದ್ದು 5 ಗಂಟೆಗೆ ಹೊರಟು 1.5 ಗಂಟೆ ರೈಡ್ ಮಾಡಿ ಬರುವಾಗ ಅನಿಸ್ತಿರುತ್ತೆ ಹೆಂಗಪ್ಪ ಇರುತ್ತೆ ಜಾಗ ಅಂತ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಇದೆ. ನೈಸ್. ನನಗೆ ಆ್ಯಕ್ಚುಲಿ ಶಾಕ್ ತಂದಿರೋದೇನೆಂದರೆ ಹೆಂಗಿಷ್ಟು ಕ್ಲೀನಾಗಿದೆ. ನಮ್ಮ ಜನ ಏನಕ್ಕೆ ಇದನ್ನು ಹಾಳು ಮಾಡಿಲ್ಲ ಅಂತ. ಅದರ ಅರ್ಥ ಬಂದು ಹಾಳು ಮಾಡಿ ಅಂತಲ್ಲ, ಬಟ್ ಆದರೂ ನೈಸ್ ಗೈಸ್, ಗುಡ್ ಜಾಬ್. ಯಾರೆಲ್ಲ ಇದ್ದೀರಾ, ಹಿಂದೆ ಇದ್ದೀರಾ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ, ಸೆಲ್ಯೂಟ್. ಡಿಸೆಂಡ್ ಮಾಡುವಾಗ ಸಿಗೋಣ. ನಾವು ಇಲ್ಲೊಂದು ಫೋಟೋ ತೆಗೆದು ಒಂದು ಸ್ವಲ್ಪ ರೆಸ್ಟ್ ತಗೊಳ್ತೀವಿ. ಆ್ಯಕ್ಚುಲಿ ನಾನು ನಿಮಗೆ ನಾವು ಬಂದಿರೋ ದಾರಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದ್ಯಾ ರೋಡು? ಯಾ, ಅದೇ ನಾವು ಬಂದಿರೋ ದಾರಿ. ಅದೇ ದಾರಿಯಲ್ಲಿ ಬಂದು ನೋಡಿ, ಅಲ್ಲಿಟ್ಟಿದ್ದೀವಿ ನಮ್ಮ ಬೈಕ್ ಕಾಣಿಸಲ್ಲ, ಅದು ಆ ಕಲ್ಲನ್ನ ಹೆಜ್ಜಿಗೆ ಹೋದರೆ ಮಾತ್ರ ಕಾಣಿಸೋದು. ಅಷ್ಟೆಲ್ಲ ರಿಸ್ಕ್ ತಗೊಳ್ಳಲ್ಲ. ಬಟ್ ನೀವು ನೋಡಿದ್ರೆ ಆ ದಾರಿ ಉದ್ದಕ್ಕೆ ನೋಡಿ, ಸುತ್ತಲೂ ಮಾವಿನ ಗಿಡಗಳು. ನೈಸ್. ನೋಡಿದ್ದು ಹಿಂಗೆ ಬಂದು ಅಲ್ಲಿಂದ ಹಂಗೆ ಲೆಫ್ಟ್ ತಗೊಂಡ್ರೆ ವಿಲ್ ಕನೆಕ್ಟೆಡ್ ಟು ಹೈವೇ. ದಿಸ್ ಇಸ್ ಜಲಸಿದ್ದೇಶ್ವರ ಬೆಟ್ಟ. ಓಕೆ ಫ್ರೆಂಡ್ಸ್, ಬೆಟ್ಟ ಎಲ್ಲ ಸುತ್ತಾಯಿತು. ಇನ್ನು ಡಿಸೆಂಡ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ಈ ಬೆಟ್ಟದ ಮೇಲೆ ಇದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಚೆನ್ನಾಗಿದೆ ವೆದರ್. ಅರ್ಲಿ ಮಾರ್ನಿಂಗ್ ಹತ್ತಿದ ಕಾರಣ ಅಷ್ಟು ಸುಸ್ತೇನಾಗಿಲ್ಲ. ಆ್ಯಕ್ಚುಲಿ 0 ಸುಸ್ತು. ಸೊ ಎಸ್, ಲೆಟ್ಸ್ ಡಿಸೆಂಡ್. ಇದೊಂದು ನ್ಯೂ ಫೀಚರ್ ಅನ್ಬ್ಲಾಕ್ ಮಾಡಿದ್ದೀನಿ. ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡನ್ನ ಒಟ್ಟಿಗೆ ಆ್ಯಕ್ಸೆಸ್ ಮಾಡೋ ಥರ. ಎಸ್ ಪೂರ್ಣಿಮಾ, ಲೆಟ್ಸ್ ಡಿಸೆಂಡ್. ಸೊ ಫೈನಲಿ ಟಾಟಾ ಬೈ ಬೈ ಬೆಟ್ಟ. ಲೆಟ್ಸ್ ಸಿ ನೆಕ್ಸ್ಟ್ ಟೈಮ್. ಅಷ್ಟೇ, ನಾವು ಹೋಗಿರೋದಕ್ಕೆ ಈ ಬೆಟ್ಟದಲ್ಲಿ ಗುರುತು ಕೇವಲ ನಮ್ಮ ಹೆಜ್ಜೆ ಗುರುತು, ಅದು ಬಿಟ್ಟೇನೂ ಇಲ್ಲ. ಡಿಸೈಡ್ ಮಾಡ್ತಾ ಇದ್ದೀವಿ. ಬಟ್ ಈ ಬೆಟ್ಟ ಆ್ಯಕ್ಚುಲಿ ಬಿಟ್ಟೋಗ್ಲಿಕ್ಕೆ ಇಷ್ಟನೇ ಇಲ್ಲ, ಸಾಕಾಗಿದೆ. ವಾವ್, ವೆದರ್ ಹಾಗೆ ಇದೆ. ಆ್ಯಕ್ಚುಲಿ ಈಗ ಮತ್ತೆ ಮೋಡ ಮುಚ್ಕೊಂಡು ಫುಲ್ ಮಳೆ ಬರೋ ಥರ ಅನ್ನಿಸ್ತಿದೆ.
2 ಮಿನಿಟ್ಸಲ್ಲಿ ಇಳಿದು ಬಿಡೋಣ ಪಟ್ಟ ಅಂತ. ಓಡೋಗ್ಬೋದು ಅಷ್ಟೇ. This is, we are descending. ಟಾಟಾ. ಆ್ಯಕ್ಚುಲಿ ಇಲ್ಲಿ ದಾರಿ ಇಲ್ಲ, ದಾರಿ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು. ಡಿಸೆಂಡ್ ಮಾಡಿದಾಗ ಅಲ್ಲೇ ಮೂವಿ ಶೂಟ್ ಮಾಡ್ದಂಗಿದೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಅಪ್ಪ ದೇವ್ರೆ. ಇಳಿದು ಬಿಡೋಣ. ಮಳೆ ಬರುವ ಹಾಗಿದೆ, ಅದಕ್ಕಿಂತ ಮುಂಚೆ ಇಳಿಯಬೇಕಿದೆ, ಇಲ್ಲದಿದ್ದರೆ ನಾವು ಚಂಡಿ ಪುಂಡಿಯಾಗುತ್ತೇವೆ. ಮಳೆ ಬರುವ ಹಾಗಿದೆ. ಫೈನಲಿ ವಿ ಆರ್ ಬ್ಯಾಕ್ ಎಟ್ ಬೇಸ್. 8 ಗಂಟೆ ಆಗಿದೆ. ಆಯಿತು, ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಮ್. ಇನ್ನೇನು, ದಟ್ಸ್ ಇಟ್ ಫಾರ್ ಟುಡೇಸ್ ವಿಲಾಗ್. ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಐ ಥಿಂಕ್ ಯು ಗೈಸ್ ಆರ್ ಎಂಜಾಯ್ಡ್. ಇಲ್ಲ ಅಂತಿದ್ರೆ ಇನ್ನೊಂದು ಸತಿ ನೋಡಿ, ಯು ವಿಲ್ ಪಕ್ಕ ಎಂಜಾಯ್. ದಟ್ಸ್ ಇಟ್ ಫ್ರಮ್ ಅಸ್, ಸೈನಿಂಗ್ ಆಫ್, ಪಚ್ಚು ಆ್ಯಂಡ್ ಪುಣ್ಣಿ. ಬಾಯ್ ಗೈಸ್.